की है। बोलो भारत माता की। ನಮಸ್ಕಾರ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಾಳ್, ವೃತ್ತಿಯಿಂದ ವೈದ್ಯೆ. 17 ಏಪ್ರಿಲ್ ಭಾರತದ ಎಲ್ಲ ಮಹಿಳೆಯರಿಗೆ ಕರಾಳ ದಿನ. ನಾವೆಲ್ಲರೂ ಅವತ್ತು ಸಂಸತ್ತಿನಲ್ಲಿ ನಾರಿ ಶಕ್ತಿ ಅಧಿನಿಯಮ ಅಂದರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸಂಘಟನೆಗಳನ್ನು ಒಳಗೊಂಡು ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ವಿ. ನಮಗೆಲ್ಲರಿಗೂ ಇಡೀ ಲೋಕಸಭೆ ಸರ್ವಾನುಮತದಿಂದ ಈ ಮಸೂದೆಯನ್ನ ಅಂಗೀಕಾರ ಮಾಡ್ತದೆ, ಎಲ್ಲರಿಗೂ ಮಹಿಳೆಯರಿಗೆ ಹಕ್ಕು ಕೊಡುವುದು ಬೇಕಾಗಿದೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಹಂಗಾಗ್ಲಿಲ್ಲ. ಆ ಮಸೂದೆ ಲೋಕಸಭೆಯಲ್ಲಿ ಸೋಲು ಕಂಡು. ಅದು ಮಸೂದೆಯ ಸೋಲಲ್ಲ, ಪ್ರಜಾಪ್ರಭುತ್ವದ ಸೋಲು. ಯಾವ ದೇಶದಲ್ಲಿ ಸಮಾನತೆಗಾಗಿ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮೊದಲನೇ ಚುನಾವಣೆಯಲ್ಲಿ ಮಹಿಳೆಯರಿಗಾಗಿ ಮತದಾನದ ಹಕ್ಕನ್ನು ಕೊಟ್ಟರು. ಅಲ್ಲಿ ಮಹಿಳಾ ಮೀಸಲಾತಿ ಸೋತದ್ದು ಬಹಳಷ್ಟ ಒಂದು ಕರುಣಾಜನಕ ಸ್ಥಿತಿ ಅಂತ ಹೇಳ್ತೀನಿ. ಅರ್ಧದಷ್ಟು ಸಂಖ್ಯೆ ಇರುವಂತಹ ಒಂದು ಜನಸಂಖ್ಯೆ ಒಳಗ ಅರ್ಧದಷ್ಟು ಸಂಖ್ಯೆ ಮಹಿಳೆಯರಿದ್ದಾರೆ. ಮತದಾರರಲ್ಲಿ ಕೂಡ 48% ಮಹಿಳೆಯರಿದ್ದಾರೆ. ಅನೇಕ ಚುನಾವಣೆಗಳಲ್ಲಿ ಮಹಿಳಾ ಮತದಾರರೇ ನಿರ್ಣಾಯಕರಾಗಿದ್ದಾರೆ. ಅಂತ ಹೊತ್ತಿನೊಳಗ ಈ ಒಂದು ಮಹಿಳೆಯರಿಗೆ ಸಂವಿಧಾನಿಕ ಪ್ರಾತಿನಿಧ್ಯ ಕೊಡದೇ ಇರುವುದು ಬಹಳ ಒಂದು ಕಷ್ಟದ ವಿಷಯ. ನೋಡ್ರಿ, ನೀವು ಮೊದಲಿನಿಂದ ಈ ಮಹಿಳಾ ಮೀಸಲಾತಿ ಬಗ್ಗೆ ನೋಡಿದಾಗ 96ರಲ್ಲಿ ಮೊದಲ ಬಾರಿಗೆ ದೇವೇಗೌಡರು ಮಂಡಿಸಿದ್ರು. ನಂತರ ಅಟಲ್ಜಿ ಅವರು 98ರಿಂದ 2004ರವರೆಗೆ ಅದಕ್ಕಾಗಿ ಪ್ರಯತ್ನ ಪಟ್ಟರು, ಆಗಲಿಲ್ಲ. 2010ರಲ್ಲಿ ಕಾಂಗ್ರೆಸ್ ಇದನ್ನ ಮಂಡಿಸಿದ್ರು. ರಾಜ್ಯಸಭೆಯಲ್ಲಿ ಇದು ಅಂಗೀಕಾರವಾದರೂ ಮತ್ತೆ ಲೋಕಸಭೆಗೆ ಬಂದಾಗ ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇ ಅದನ್ನು ವಿರೋಧ ಮಾಡಿದ್ವು. ಅದನ್ನು ವಿರೋಧ ಮಾಡಕ್ ಹಚ್ಚಿದ್ದು ಕಾಂಗ್ರೆಸ್. SP BSP ಮುಂತಾದವು ಎಲ್ಲರೂ ಕೂಡ ಈ ಮೀಸಲಾತಿಯನ್ನು ವಿರೋಧ ಮಾಡಿ ಅದನ್ನ ಹರಿದಾಕಿದ್ರು. ಇಂಥ ಒಂದು ಕಾಂಗ್ರೆಸ್ ಮನಸ್ಥಿತಿ ಐತಿ. ಆದ್ರ ಕಾಂಗ್ರೆಸ್ನವರು ಕುಟುಂಬ ರಾಜಕಾರಣ, ತಮ್ಮ ಮನೆಯ ಮಹಿಳೆಯರಿಗೆ ಮಾತ್ರ ಅಧಿಕಾರ. ಅವರು ಪ್ರಧಾನಮಂತ್ರಿ ಆಗಬಹುದು, ಮತ್ತೇನೋ ಆಗಬಹುದು. ಆದ್ರೆ ಸಾಮಾನ್ಯ ಮಹಿಳೆಯರು ಆಗೋದಿಲ್ಲ. ಅವರು ಕೇವಲ ಮತದಾರ ಇರಬೇಕು, ತಮಗೆ ವೋಟ್ ಹಾಕಿ ಅವರು ಬೆಂಬಲಿಸ್ತಾ ಇರಬೇಕು. ಇದು ಕಾಂಗ್ರೆಸ್ ಮನಸ್ಥಿತಿ. ಅದೇ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಒಂದು ಸುಷ್ಮಾ ಸ್ವರಾಜ್ ಅಕ್ಕನವರಿಂದ ಹಿಡಿದು ಇವತ್ತಿನ ನಿರ್ಮಲಾ ಸೀತಾರಾಮನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಎಲ್ಲರಿಗೂ ಕೂಡ ಪಕ್ಷ ಒಂದು ಅವಕಾಶವನ್ನ ನೀಡಿದೆ. ನಾವು ಮಹಿಳೆಯರಿಗಾಗಿ ಮೋದಿಜಿಯವರು ಮಾಡಿದಂತ ಎಲ್ಲ ಸಬಲೀಕರಣದ ಒಂದು ಕಾರ್ಯಕ್ರಮ ನೋಡಿದಾಗ 10 ವರ್ಷದಲ್ಲಿ ಮಹಿಳೆಯರ ಒಂದು ಪರಿಸ್ಥಿತಿ ಬದಲಾಗಿದೆ. ಸಾಮಾಜಿಕವಾಗಿ ಮಹಿಳೆಯನ್ನು ನೋಡುವಂತಹ ಒಂದು ದೃಷ್ಟಿ ಬದಲಾಗಿದೆ. ಅವರಿಗೆ ಪ್ರತಿಯೊಂದು ರಂಗದಲ್ಲಿ ಅವಕಾಶವಿದೆ. ವೃತ್ತಿಯಲ್ಲಿ ವೈದ್ಯರಾಗಿ, ಇಂಜಿನಿಯರ್ ಆಗಿ, ವಕೀಲಿಯಾಗಿ, ನ್ಯಾಯಾಧೀಶರಾಗಿ, ಉದ್ಯಮಿಯಾಗಿ, ಆಡಳಿತ ಅಧಿಕಾರಿಯಾಗಿರುವಂತ ಮಹಿಳೆ ಇವತ್ತು ಅದೇ ರೀತಿ ಲೋಕಸಭೆ ವಿಧಾನಸಭೆಗಳಲ್ಲಿ ಪ್ರಾತಿನಿಧ್ಯ ಪಡೆಯಲೇಬೇಕಾಗಿದೆ. ಇಂಥ ಒಂದು ಹೊತ್ತಿನಲ್ಲಿ ನೋಡಿ, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಮೋದಿಜಿಯವರು ಒಂದು ಒಳ್ಳೆಯ ದೇಶದ ಪ್ರಗತಿಪರ, ದೇಶದ ಹಿತಚಿಂತನೆಯ ಮಸೂದೆಗಳನ್ನ ತಂದಾಗ ಕಾಂಗ್ರೆಸ್ ವಿರೋಧ ಮಾಡಿದೆ. ಅದು CA ಇರಬಹುದು ಅಥವಾ ಕಾಶ್ಮೀರದ 371 ಆರ್ಟಿಕಲ್ ರದ್ದತಿ ಇರಬಹುದು, ಹಾಗೂ ತ್ರಿವಳಿ ತಲಾಖ್ ರದ್ದತಿ ಇರಬಹುದು, ದೇಶದ ರಕ್ಷಣಾದ ವಿಚಾರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಇರಬಹುದು, ಆಪರೇಷನ್ ಸಿಂಧೂರ ಇರಬಹುದು, ಪ್ರತಿ ಒಂದನ್ನು ಕಾಂಗ್ರೆಸ್ ವಿರೋಧ ಮಾಡಿದೆ. ಕಾಂಗ್ರೆಸ್ಗೆ ದೇಶದ ಹಿತ ಬೇಕಾಗಿಲ್ಲ, ಮಹಿಳೆಯರ ಹಿತ ಬೇಕಾಗಿಲ್ಲ. ಆದರೆ ಇವತ್ತಿನ ಮಹಿಳೆಯರಿಗೆಲ್ಲ ತಿಳಿತದ ಕಾಂಗ್ರೆಸ್ ಏನ್ ಅನ್ಕೊಂಡಂದ್ರ ಗ್ಯಾರಂಟಿ ಕೊಟ್ಟು, ಗೃಹಲಕ್ಷ್ಮಿ ಕೊಟ್ಟು ಮಹಿಳೆಯ ಮತದಾರರ ವೋಟ್ ಹಾಕಿಸ್ಕೊಳ್ಳೋದು, ಸರ್ಕಾರ ನಡೆಸೋದು. ಆದ್ರೆ ಅವರಿಗೆ ಆ ಸರ್ಕಾರದಲ್ಲಿ ಭಾಗ ಕೊಡಂಗಿಲ್ಲ, ಅವ್ರ ಜೊತೆ ಕುಂತು ಮಸೂದೆಯನ್ನು ಮಾಡುವಂತಿಲ್ಲ. ಇಂಥ ಮನಸ್ಥಿತಿ ಇದ್ದದನ್ನ
ಇಡೀ ದೇಶದ ಮಹಿಳೆಯರು ಇವತ್ತು ಗಮನಿಸ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಮೊದಲು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಮಸೂದೆಯನ್ನ ಮಂಡಿಸಬೇಕಂತ ಕೂಡ ಮಂಡಿಸಲು ಬಿಡಲಿಲ್ಲ. ಅದರಲ್ಲಿ ಎಲ್ಲ ಮಹಿಳಾ ಪರ ವಿಚಾರಗಳಿದ್ದು, ಮಹಿಳೆಯರ ವಿವಾಹ, ವಿಚ್ಛೇದನ, ಆಸ್ತಿ ಹಕ್ಕು ಪ್ರತಿಯೊಂದು ಇತ್ತು. ಅದನ್ನು ಕೂಡ ಇವರು ಬಿಟ್ಟಿದ್ದಿಲ್ಲ ಅನ್ನೋದನ್ನ ಇತಿಹಾಸವನ್ನ ನಾವು ನೆನಪು ಮಾಡ್ಕೋಬಹುದು. ಇಂತಹ ಒಂದು ಕಾಂಗ್ರೆಸ್ ಮಹಿಳಾ ವಿರೋಧಿ, ಇದಕ್ಕೆ ನಮ್ಮ ಮಹಿಳೆಯರು ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್. ಮೇಡಮ್, ನನ್ನದೊಂದು ಪ್ರಶ್ನೆ, ನೀವು ಹೇಳ್ತೀರಿ ಕಾಂಗ್ರೆಸ್ ಮಹಿಳಾ ವಿರೋಧಿ ಅದಂತ. ಅವ್ರು ಏನ್ ಹೇಳ್ತಾರೆ ಗೊತ್ತೇ, ನಾವು ಡಿಲಿಮಿಟೇಷನ್ ವಿರೋಧಿಗಳು, ನಾವು ಕಾಂಗ್ರೆಸ್ ಮಹಿಳಾ ವಿರೋಧಿ. ಜನಸಂಖ್ಯೆ 55 ಕೋಟಿ 145 ಆದಾಗ ಡಿಲಿಮಿಟೇಷನ್ ಬರತೈತಿ. ಇವತ್ತಿಲ್ಲ ನಾಳೆ 1971 ಇವತ್ತು ಹೆಂಗ್ ನೀವು ಫಾಲೋ ಮಾಡ್ತೀರಿ? ಇವತ್ತಿಲ್ಲ 2019 ಅದು ಬಂದೇ ಬರ್ತದೆ. ಮಹಿಳೆಯರು ಸಮಾಜದ ಹೃದಯವಾಗಿದ್ದು ಅಂತ ಮಹಿಳೆಯರಿಗೆ ಅನ್ಯಾಯ ಆಗೋ ಟೈಮಿಗೂ ಯಾರು ಬರಲಿಲ್ಲ. ಇವಾಗ ನಾವು ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೂ ಅದು ಅನ್ಯಾಯ ಆಗುತ್ತದ. ಮೋದಿಜಿ ಅವರ ಮಹಿಳೆಯರಿಗೆ 33% ರಿಸರ್ವೇಶನ್ ಮಾಡ್ಬೇಕಂತ ಪ್ಲಾನ್ ಮಾಡಿದಾಗ ವಿರೋಧ ಪಕ್ಷದವರು ಅದನ್ನ ತಡೆಗಟ್ಟಿದ್ರು. ಪಾರ್ಲಿಮೆಂಟ್ ಒಳಗೆ ಅವ್ರು ಮಾತಾಡೋ ಟೈಮ್ನಾಗ ಟೇಬಲ್ ಬಡಿದ್ ಅವ್ರು ನಕಾತಿದ್ರ. ಅಂತ ಟೈಮ್ದಾಗ ಅವ್ರ ವಾದ ವಿವಾದ ಒಳಗೆ ಗೆದ್ದಿರ್ಬಹುದು, ಆದ್ರೆ ಇತರ ಮನುಷ್ಯತ್ವವನ್ನು ಕಳೆದುಕೊಂಡ್ರು. ಮತ್ತ ಎಲ್ಲ ಸಮಾನ, ಗಂಡು ಹೆಣ್ಣು ಸಮಾನತೆ ಅಂತ ಹೇಳ್ತಾರ. ಈ ಟೈಮ್ದಾಗ ಅವ್ರು ಸಮಾನತೆ ತೋರಿಸ್ಲಿಲ್ಲ. ಇದು ಇದು ಅನ್ಯಾಯ ಆಗೋದು. ನಮಗ್ ನ್ಯಾಯ ಬೇಕೇ ಬೇಕು. ಇದಕ್ಕೆ ವಿರೋಧ ಮಾಡೇ ಮಾಡ್ತೀವಿ ನಾವು. 33% ರಿಸರ್ವೇಶನ್ ಬೇಕೇ ಬೇಕು. ಅದು ಸಿಗೋವರೆಗೂ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನಿಮ್ಮ ಹೆಸರು? ಸಮಾಜ ಸೇವಕಿ. ಸಪೋರ್ಟ್ ಮಾಡೀವಿ. ಹಂಗೆ ನಮ್ಮ ಜಾಬ್ನಲ್ಲಿನೂ ನಮ್ಮ ಹೆಣ್ಮಕ್ಳಿಗೆ ರಿಸರ್ವ್ ಬೇಕೇ ಬೇಕು. ಗಂಡ್ಮಕ್ಳಿಗೆ ಅಷ್ಟೇ ಅಲ್ಲ, ನಾವು ಹೆಣ್ಮಕ್ಳು ಎಲ್ಲದ್ರಲ್ಲಿ ಮುಂದಿದ್ದೀವಿ. ಕಾಲೇಜ್ನಾಗಲ್ಲಿ, ಎಲ್ಲ ಸಮಾಜ ಸೇವಕರಲ್ಲಿ, ಎಲ್ಲದ್ರಲ್ಲೂ ನಾವು ಹೆಣ್ಮಕ್ಳು ಮುಂದಿದ್ದೀವಿ. ಯಾವುದೇ ಹಿಂದೆ ತಗೊಂಡಿಲ್ಲ. ಹಾಗಾಗಿ 33% ನಮ್ಮ ರಿಸರ್ವ್ ಜಾಬಿಗೆ ಬೇಕೇ ಬೇಕು. ಅದನ್ನ ಇನ್ನೂ ಸಲ ಹೋರಾಟ ಮಾಡೇ ಮಾಡ್ತೀವಿ. ಗೆಲ್ಲುವವರೇ ಹೋರಾಟ. ಇದು ಮೀಸಲಾತಿ ಬೋಲೋ ಭಾರತ್ ಮಾತಾ ಕಿ ಇದು ಮಹಿಳೆಯರ ಸಬಲೀಕರಣಕ್ಕಾಗ ಆಗೈತಿ. ಯಾಕಂದ್ರೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡತ್ತ. ಇದು ಸಿಗೋದ್ರಿಂದ ಮೇನ್ ಆಗಿ ನಮಗ್ ವಿಧಾನಸಭೆ ನಮ್ಮ ಸಮಸ್ಯೆಗಳನ್ನ ನಾವು ನೇರವಾಗಿ ನಿಂತು ಮಂಡಿಸಿ ಅದರ ಬಗ್ಗೆ ನಿರ್ಧಾರ ತಗೊಳಕ್ ನಮಗ್ ಬಹಳ ಅನುಕೂಲ ಆಗ್ತೈತಿ. ಹೆಣ್ಮಕ್ಳ ಸಬಲೀಕರಣ ಬಹಳ ಮುಖ್ಯ ಅದ. ಸಮಾಜದ ಬೆನ್ನೆಲುಬು ಹೆಣ್ಣು ಮಕ್ಕಳು. ಯಾಕಂದ್ರೆ ನಮ್ದು ದೇಶದ ಅರ್ಧದಷ್ಟು ಜನಸಂಖ್ಯೆ ಹೆಣ್ಮಕ್ಳು ಅದ. ಆದ್ರೆ ಶಾಸನ ಸಭೆಗಳಲ್ಲಿ ಅಷ್ಟು ಹೆಣ್ಮಕ್ಳಿಲ್ಲ. ಇದು ಈ ಮಸೂದೆ ಬರೋದ್ರಿಂದ ಹೆಣ್ಮಕ್ಳು ಜಾಸ್ತಿ ಆಗ್ತಾರೆ ಮತ್ತು ನಮ್ಮ ಹಕ್ಕುಗಳ ಕುರಿತು ನಾವೇ ಮಂಡಿಸಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇವತ್ತಿನ ನಮ್ಮ ಈ ಹೋರಾಟ ಯಾಕಂದ್ರೆ ಇದು ನಮ್ದು 33% ಮೀಸಲಾತಿಗೆ ವಿರೋಧ ಪಡಿಸಿದಂತ ಕಾಂಗ್ರೆಸ್ ವಿರುದ್ಧ ಇದು ಹೋರಾಟ ಮಹಿಳೆಯರು ಮಾಡ್ತಾ ಇದ್ದೀವಿ. ನಾವು ಇದು ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರಿ ಈ ಹೋರಾಟವನ್ನು ಮಾಡಿದ್ದೀವಿ. ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಸರ್ಕಲ್ವರೆಗೂ ಈ ಹೋರಾಟವನ್ನ ಮಾಡ್ಕೊಂತ ಇಲ್ಲಿವರೆಗೂ ಬಂದಿವಿ. ಈಗ ಇದು ಹೋರಾಟ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಅಭಿ ತೋ ಯೇ ಪಿಕ್ಚರ್ ಹೈ, ಟ್ರೇಲರ್ ಅಭಿ ಬಾಕಿ ಹೈ.